ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವೀಡಿಯೋದಲ್ಲಿ ನಾವು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಬಗ್ಗೆ ಮಾತಾಡೋಣ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಾಳೆ ಫೈನಲ್ ಬರ್ತಾ ಇದೆ. ಇಂಡಿಯಾಗೆ ಇದೊಂದು ಒಳ್ಳೆಯ ಅವಕಾಶ ವಿನ್ ಆಗಲಿಕ್ಕೆ. ಬಿಕಾಸ್ ಇಂಡಿಯಾ ಈ ವರ್ಷ ತುಂಬ ಫೇವ್ರೇಟ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಂಡಿಯಾ ಎಲ್ಲ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾ ಇದೆ, ಪ್ಲಸ್ ಸ್ಪಿನ್ನಿಂಗ್ ಟ್ರ್ಯಾಕ್ ಅವರಿಗೆ ಸಿಗ್ತಾ ಇದೆ. ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ 3-4 ಸ್ಪಿನ್ನರ್ ಆಡಿಸ್ತಾ ಇದ್ದಾರೆ. ಬಟ್ ನ್ಯೂಜಿಲೆಂಡ್ ಕೂಡ ಅಷ್ಟೇನು ಕಡಿಮೆ ಇಲ್ಲ. ಅವರ ಟೀಮಲ್ಲಿ ಚೆನ್ನಾಗಿರೋ ಸ್ಪಿನ್ನರ್ಸೇ ಇದ್ದಾರೆ. ಒಂದು 3 ಜನ ಒಳ್ಳೆಯ ಸ್ಪಿನ್ನರ್ಸನ್ನು ಹಾಕ್ತಾ ಇದ್ದಾರೆ ಪ್ರತಿ ಮ್ಯಾಚಲ್ಲೂ ಕೂಡ. ಆಲ್ರೌಂಡರ್ಸು ಇದ್ದಾರೆ ಅವ್ರ ಟೀಮಲ್ಲೂ. ಎರಡು ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ ಇದೆ. ನೋಡೋಣ ಯಾವ ಥರ ಆಡ್ಬೋದು ಅಂತ. ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಇವತ್ತು. ಟೀಮ್ ಕಾಂಬಿನೇಷನ್ ಹೇಗಿರ್ಬೋದು, ಯಾರು ಯಾವ ಥರ ಆಡ್ಬೋದು, ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಎಲ್ಲ ತಿಳ್ಕೊಳ್ಳೋಣ ಇವತ್ತು ವೀಡಿಯೋದಲ್ಲಿ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಮೊದಲಿಗೆ ಇಂಡಿಯಾ ಟೀಮ್ ಬಗ್ಗೆ ಮಾತಾಡೋಣ. ನಮ್ಮ ಇಂಡಿಯಾ ಎಲ್ಲರೂ ಹೋಪ್ ಮಾಡ್ತಾಯಿದ್ದೀವಿ ಇಂಡಿಯಾ ವಿನ್ ಆಗುತ್ತೆ ಅಂತ ಈ ಮ್ಯಾಚಲ್ಲಿ. ಇಂಡಿಯಾನೇ ವಿನ್ ಆಗೋದಂತ ನಾವೆಲ್ಲ ಪಕ್ಕ ಅಂದ್ಕೊಂಡಿದ್ದೀವಿ. 85% ಚಾನ್ಸ್ ಇಂಡಿಯಾನೇ ವಿನ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಆದರೂ ಹೇಳೋಕ್ಕಾಗಲ್ಲ, ನ್ಯೂಜಿಲೆಂಡ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಯಾವ ಥರ ಆಡ್ತಾರೆ ಇಂಡಿಯಾ ಮೇಲೆ. ಅದು 2019 ಸೆಮಿಫೈನಲ್ ಎಲ್ರಿಗೂ ಗೊತ್ತೇ ಇದೆ. ಯಾವ ಥರ ನಾವು 95% ಚಾನ್ಸ್ ವಿನ್ನಿಂದ ಬರೀ ಲಾಸ್ಟಿಗೆ ಸೋತೋಗ್ಬಿಟ್ವಿ. ಅದಕ್ಕೆ ಯಾರು ಇವ್ರನ್ನ ಅಷ್ಟು ಈಸಿಯಾಗಿ ಕನ್ಸಿಡರ್ ಮಾಡ್ತಾ ಇಲ್ಲ ನ್ಯೂಜಿಲೆಂಡ್ನ. ಇಂಡಿಯಾ ಫೇವ್ರೇಟ್ ಇದೆ, ಬಟ್ ಆದರೂ ಚೆನ್ನಾಗಿ ಆಡಬೇಕಾಗುತ್ತೆ ಇಂಡಿಯಾನು. ಮೊದಲಿಗೆ ಇಂಡಿಯಾದ ಸ್ಟ್ರೆಂತ್ ನೋಡಬೇಕಾದ್ರೆ ಇಂಡಿಯಾದ ಬ್ಯಾಟಿಂಗೇ ಮೊದಲು ಸ್ಟ್ರೆಂತ್ ಇದೆ. ಎಲ್ಲರೂ ಚೆನ್ನಾಗಿರೋ ಫಾರ್ಮಲ್ಲೇ ಇದ್ದಾರೆ. ಟಾಪ್ 5 ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಬಿಲೋ ಬ್ಯಾಟ್ಸ್ಮನ್ಸ್ ಎಲ್ಲ ಬೇಗ ಫಿನಿಷ್ ಮಾಡಿ ಕೊಡ್ತಾ ಇದ್ದಾರೆ ಮ್ಯಾಚ್ನ. ಆ್ಯಂಡ್ ಇಂಡಿಯಾ ಮೋಸ್ಟ್ಲಿ ಡಿಪೆಂಡ್ ಆಗಿರೋದು ಬೌಲಿಂಗಲ್ಲಿ ಸ್ಪಿನ್ನರ್ಸ್ ಮೇಲೇ. ಎಲ್ಲ 4 ಸ್ಪಿನ್ನರ್ಸ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ವರುಣ್ ಚಕ್ರವರ್ತಿ ಇನ್ಕ್ಲೂಷನ್ ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿತ್ತು. 5 ವಿಕೆಟ್ ಹಾಲ್ ತೆಗೆದಿದ್ರು. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ಯಾರು ಟ್ರಂಪ್ ಕಾರ್ಡ್ ಆಗ್ಬೋದು ಅಂತ ನೋಡೋಣ. ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಪ್ರೆಷರ್ ತುಂಬ ಇರುತ್ತೆ, ಸ್ಟೇಡಿಯಂ ಫುಲ್ ಆಗಿರುತ್ತೆ. ಇಂಥ ಮ್ಯಾಚಲ್ಲಿ ಪ್ರೆಷರ್ನ ಹ್ಯಾಂಡಲ್ ಮಾಡೋವಂಥ ಪ್ಲೇಯರ್ ತುಂಬ ಮುಖ್ಯವಾಗಿರ್ತಾರೆ. ಈ ಥರ ಪ್ರೆಷರ್ ಹ್ಯಾಂಡಲ್ ಮಾಡೋ ಪ್ಲೇಯರ್ಸ್ ಇಂಡಿಯಾದಲ್ಲಿ ತುಂಬಾ ಇದ್ದಾರೆ. ಅದಕ್ಕೆ ಇಂಡಿಯಾ ಇಷ್ಟು ಈಸಿಯಾಗಿ ಫೈನಲ್ವರೆಗೂ ಬಂದಿದೆ. ಯಾರು ಟ್ರಂಪ್ ಕಾರ್ಡ್ ಆಗ್ಬೋದು ಅಂತ ನೋಡಿದರೆ ಮೊದಲನೇ ಪ್ಲೇಯರ್ ನಮಗೆ ನೆನಪಿಗೆ ಬರೋದು ವಿರಾಟ್ ಕೊಹ್ಲಿ, ನಮ್ಮೆಲ್ಲರ ಫೇವ್ರೆಟ್ ಪ್ಲೇಯರ್. ಯಾವ ರೀತಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ಆಡ್ತಾರೆ, ಅವ್ರು ಆಡಿದರೆ ನಾವು ಯಾವ ಥರ ಖುಷಿ ಆಗ್ತೀವಿ ನಿಮಗೆಲ್ಲ ಗೊತ್ತು. ಅವ್ರು ಆಡಿದರೆ ನಮಗೊಂಥರ ನಾವು ಆಡಿದಷ್ಟು ಖುಷಿಯಾಗುತ್ತೆ. ಫೈನಲ್ ಮ್ಯಾಚಲ್ಲೇ ಅವರಂತೂ ಆಡಿದರೆ ಪಕ್ಕ ಒಂದು ಮ್ಯಾಚ್ ವಿನ್ ಆಗೋ ಜೊತೆನೇ ನಮ್ಮದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ವಿರಾಟ್ ಕೊಹ್ಲಿ ಈ ಮ್ಯಾಚಲ್ಲಿ 100 ಹೊಡಿಬೋದು ಅಂತ. 100 ಹೊಡೆದಿದ್ರೂ ಪರವಾಗಿಲ್ಲ, ಮ್ಯಾಚ್ ವಿನ್ ಮಾಡಿ ಕೊಡಲಿ. ಫಸ್ಟ್ ಬ್ಯಾಟಿಂಗ್ ಇರಲಿ, ಸೆಕೆಂಡ್ ಬ್ಯಾಟಿಂಗ್ ಇರಲಿ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 100 ಹೊಡೆದು ಒಳ್ಳೆ ಸ್ಕೋರ್ ಬರಲಿ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ಕೊನೆವರೆಗೂ ನಿಂತು ಚೇಸ್ ಮಾಡಿಕೊಡಲಿ. ಲಾಸ್ಟ್ವರೆಗೂ ನಿಲ್ಲಬೇಕು ಅಂತ ಎಲ್ರಿಗೂ ಹೋಪ್ಸ್ ಇದೆ. ಆಡ್ತಾರೆ. ವಿರಾಟ್ ಕೊಹ್ಲಿನ ಬಿಟ್ಟರೆ ಇನ್ನೊಂದು ಟ್ರಂಪ್ ಕಾರ್ಡ್ ಯಾರು ಆಗ್ಬೋದು ಅಂದರೆ ಅದು ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಏನಾದರೂ ಈ ಮ್ಯಾಚಲ್ಲಿ ಒಂದು ಕ್ವಿಕ್ ಸ್ಟಾರ್ಟ್ ಏನಾದರೂ ಕೊಟ್ಟರೆ ಉಳಿದವ್ರಿಗೆ ತುಂಬ ಈಸಿ ಆಗೋಗುತ್ತೆ. ಇವರೊಂದು ಫಸ್ಟ್ 10 ಓವರ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಒಂದು 7-8 ಎಕಾನಮಿಯಲ್ಲಿ ರನ್ ರೇಟ್ ಮಾಡಿಟ್ರೆ ಉಳಿದವ್ರು ಆರಾಮಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಇವ್ರ ಇನ್ನಿಂಗ್ಸ್ ಈ ಮ್ಯಾಚಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನ್ಯೂಜಿಲೆಂಡ್ ಪೇಸರ್ಸ್ ಏನಾದರೂ ಫಸ್ಟ್ಗೆ ಒಂದು 2-3 ವಿಕೆಟ್ ತೆಗೆದ್ರೆ ಆಮೇಲೆ ಸ್ಪಿನ್ನರ್ಸ್ ಈಸಿಯಾಗಿ ಮ್ಯಾಚ್ನ ಅವ್ರ ಕಡೆಗೆ ಟರ್ನ್ ಮಾಡ್ಕೊಳ್ತಾರೆ. ಇದಕ್ಕೆ ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಇನ್ನಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಚೇಸಿಂಗ್ ಏನಾದರೂ ಸಿಕ್ಕಿದೆ ಅಂದರೆ ಆ ಟೈಮಲ್ಲಿ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಬೇಕೇ ಬೇಕು. ಇಲ್ಲ ಅಂದರೆ ನಮಗೆ 2019 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಇಂಡಿಯಾ 3 ವಿಕೆಟ್ ಬಿದ್ದ ಮೇಲೆ ಇನ್ನಿಂಗ್ಸ್ ತುಂಬ ಸ್ಲೋ ಆಗಿ ಹೋಯಿತು. ಆ ಥರ ಏನಾದರೂ ಆದರೆ ತುಂಬ ಕಷ್ಟ. ಅದಕ್ಕೆ ರೋಹಿತ್ ಶರ್ಮಾ ಈ ಮ್ಯಾಚಲ್ಲಿ ಆಡಲೇಬೇಕು. ಕ್ಯಾಪ್ಟನ್ ಆಗಿರೋದ್ರಿಂದ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಗೊತ್ತು, ಹೆಂಗೆ ಆಡಬೇಕು, ಯಾವ ರೀತಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಇದೆ. ಈ ಮ್ಯಾಚಲ್ಲಿ ಪಕ್ಕ ಅವರು ಆದಷ್ಟು ಹೆಚ್ಚು ಟೈಮ್ ಕ್ರೀಸಲ್ಲಿ ಇರೋ ಥರ ಟ್ರೈ ಮಾಡೇ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಯರ್ ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ನನಗೆ ಗೊತ್ತಿರೋ ಪ್ರಕಾರ ಹಾರ್ದಿಕ್ ಪಾಂಡ್ಯ ಯಾವತ್ತೂ ಬಿಗ್ ಮ್ಯಾಚ್ ಪ್ಲೇಯರೇ. ಯಾವತ್ತೂ ಪ್ರೆಷರ್ ಅಂತ ಅವರು ಯಾವತ್ತೂ ತನ್ನ ಮೇಲೆ ತಗೊಂಡೇ ಇಲ್ಲ. ಯಾವತ್ತು ಇಂಡಿಯಾಗೆ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಇವರು ತುಂಬ ಬ್ಯಾಟಿಂಗು ಬೌಲಿಂಗು ಎರಡು ಕಡೆಯೂ ಡೆಲಿವರಿ ಮಾಡೇ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಟೀಮಲ್ಲಿ ವಿರಾಟ್ ಕೊಹ್ಲಿ ಬಿಟ್ಟರೆ ಪ್ರೆಷರ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋದಂದರೆ ಅದು ಹಾರ್ದಿಕ್ ಪಾಂಡ್ಯನೇ, ಬಿಗ್ ಮ್ಯಾಚ್ ಪ್ಲೇಯರ್. ಈ ಮ್ಯಾಚಲ್ಲಂತೂ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿಯೂ ಪಕ್ಕ ಇವರು ಡೆಲಿವರಿ ಮಾಡೇ ಮಾಡ್ತಾರೆ. ಬೌಲಿಂಗಲ್ಲೂ 1-2 ವಿಕೆಟ್ ತೆಗೆದ್ರೆ ಮತ್ತು ಬ್ಯಾಟಿಂಗಲ್ಲಿ ಫಿನಿಷ್ ಮಾಡಿ ಕೊಡುವಂತಹ ಕೆಪಬಿಲಿಟಿ ಇವರಿಗಿದೆ. ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಇವರು ತುಂಬ ಚೆನ್ನಾಗಿ ಆಡ್ಬೋದು. ಬೌಲಿಂಗ್ ಅಂತ ಬಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರೋದು ಶಮಿ ಮೇಲೆ. ಯಾಕಂದರೆ ಇದು ಸ್ಪಿನ್ ಟ್ರ್ಯಾಕ್ ಆಗಿದ್ರೂ ಪೇಸರ್ಸ್ ವಿಕೆಟ್ ತೆಗೆಯೋದು ತುಂಬ
ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ 10 ಓವರ್ಸಲ್ಲಿ ಇವರೇನಾದರೂ ಒಂದೆರಡು ವಿಕೆಟ್ ತೆಗೆದುಕೊಟ್ರೆ ಸ್ಪಿನ್ನರ್ಸಿಗೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಇಲ್ಲಿ. ಸೊ ಯಾಕಂದರೆ ನಮ್ಮ ಹತ್ರ 3-4 ಜನ ಸ್ಪಿನ್ನರ್ಸ್ ಇದ್ದಾರೆ. ಸೊ ಆಮೇಲೆ ಅವರು ಮಿಡಲಲ್ಲಿ ಆರಾಮಾಗಿ ಬೌಲಿಂಗ್ ಮಾಡ್ತಾ ಹೋಗ್ಬೋದು. ಬೂಮ್ರಾ ಅಬ್ಸೆನ್ಸಲ್ಲಿ ಶಮಿ ಈ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗುತ್ತೆ. ಇನ್ ಕೇಸ್ ಡೆತ್ ಓವರ್ ಏನಾದರೂ ಬಂದರೆ ಇವರು ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಕ್ಯಾಪ್ಟನ್ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಮಿನ ಯಾವ ಥರ ರೊಟೇಟ್ ಮಾಡಬೇಕು, ಯಾವ ಥರ ಮಿಡ್ಲಲ್ಲಿ ಯೂಸ್ ಮಾಡ್ಕೋಬೋದು, ಅದು ಕೂಡ ಕ್ಯಾಪ್ಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಏನಾದರೂ ಶಮಿನ ಯೂಸ್ ಮಾಡಿದರೆ ಶಮಿ ಪಕ್ಕ ಒಂದು 3-4 ವಿಕೆಟ್ ತೆಗಿಬೋದು. ಯಾಕಂದರೆ ಇಲ್ಲಿ ಕೂಡ ರಿವರ್ಸ್ ಸ್ವಿಂಗ್ ಸ್ವಲ್ಪ ಸಿಗೋ ಚಾನ್ಸಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಬೌಲರ್ ಅಂದರೆ ಅದು ವರುಣ್ ಚಕ್ರವರ್ತಿ. ಸೊ ನ್ಯೂಜಿಲ್ಯಾಂಡ್ ಕೋಚ್ ಕೂಡ ಆಲ್ರೆಡಿ ಹೇಳಿದ್ದಾರೆ, ನಮಗೆ ಬಿಗ್ಗೆಸ್ಟ್ ಥ್ರೆಟ್ ಅಂದರೆ ಅದು ವರುಣ್ ಚಕ್ರವರ್ತಿ ಅಂತ. ಬಿಕಾಸ್ ಲೀಗ್ ಮ್ಯಾಚಸಲ್ಲಿ ಆಲ್ರೆಡಿ ಇವರು 5 ವಿಕೆಟ್ಸ್ ತೆಗೆದಿದ್ದಾರೆ ಅವ್ರ ಅಗೇನ್ಸ್ಟ್. ಸೊ ಇವರು ಮಿಸ್ಟ್ರಿ ಸ್ಪಿನ್ನರ್ ಆಗಿರೋದ್ರಿಂದ ಇವ್ರನ್ನ ಪಿಕ್ ಮಾಡೋದು ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದು. ಬಟ್ ಆಲ್ರೆಡಿ ಅವ್ರ ಕಡೆಯೂ ಸ್ವಲ್ಪ ಎಕ್ಸ್ಪರ್ಟ್ಸ್ ಆ್ಯಂಡ್ ಸ್ಪಿನ್ನರ್ಸ್ ಎಲ್ಲ ಇದ್ದಾರೆ. ಸೊ ಈ ಒಂದು 3-4 ಡೇಸ್ ಟೈಮಲ್ಲಿ ಅವರು ಆಲ್ರೆಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಯಾವ ಥರ ಇವ್ರನ್ನ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಮೋಸ್ಟ್ಲಿ ಇವರು ವರುಣ್ ಚಕ್ರವರ್ತಿನ ಸ್ವಲ್ಪ ಸ್ಲೋ ಆಗಿ ಆಡ್ಬೋದು, ಒಂದು 4-5 ಎಕಾನಮಿ ಇಡೋ ಹಾಗೆ. ಆ್ಯಂಡ್ ಬೇರೆಯವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ಬೋದು. ಇಂಡಿಯಾ ಟೀಮ್ ಬಗ್ಗೆ, ನ್ಯೂಜಿಲೆಂಡ್ ಟೀಮ್ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್, ಬಾಯ್.